ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಅರ್ಜುನನಿಗೆ ಕೃಷ್ಣ ಪರಮಾತ್ಮನು ಉಪದೇಶವನ್ನು ಮುಂದುವರಿಸಿ ಹೇಳ್ತಾ ಇದ್ದಾನೆ. ಹೇ ಅರ್ಜುನ, ಇಂದ್ರಿಯಗಳನ್ನು ನಿಗ್ರಹಿಸುವುದು ಬಹು ಕಠಿಣವಾದ ಕೆಲಸ. ಇದು ಎಲ್ಲರೂ ಅಭ್ಯಾಸಕ್ಕೆ ತಂದಾಗ ಮಾತ್ರ ಗೊತ್ತಾಗುತ್ತೆ. ಬರೀ ಮಾತಿನಲ್ಲೇ ಉಳ್ಕೊಂಡ್ರೆ ಯಾರಿಗೂ ಏನೂ ಗೊತ್ತಾಗೋದಿಲ್ಲ. ಇದೆಲ್ಲ ಪ್ರಾಯೋಗಿಕವಾಗಿ ನೋಡಬೇಕು ನಾವು ಪ್ರತಿಯೊಬ್ಬರೂ. ಮೊದಲನೇದಾಗಿ ಇಂದ್ರಿಯಗಳು ಅಂದ್ರೆ ಏನು, ಅದರ ಕಾರ್ಯಚಟುವಟಿಕೆಗಳೇನು ಅಂತಲೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. 90% ಗೊತ್ತೇ ಇಲ್ಲ. ಸಹಜವಾಗಿ ಒಟ್ಟಾರೆ ದೇಹವನ್ನು ಗಮನದಲ್ಲಿಟ್ಕೊಂಡು ನನಗೆ ಇಂಥದ್ದು ಬೇಕಾಗಿದೆ, ನನ್ನ ಶರೀರಕ್ಕೆ ಇದು ಕೊಟ್ಟರೆ ಪುಷ್ಟಿಯಾಗಿರ್ತದೆ ಅಂತೇಳಿ ಶರೀರದ ಪೋಷಣೆಯನ್ನು ಮಾಡಲಿಕ್ಕೆ ನಾಲ್ಗೆ ರುಚಿ ಹತ್ತಿದೆಲ್ಲವನ್ನು, ಮನಸ್ಸು ಬಯಸಿದೆಲ್ಲವನ್ನು ತಿನ್ನೋದಕ್ಕೆ ಶುರು ಮಾಡ್ತೀವಿ. ಆದರೆ ಇಂದ್ರಿಯಗಳನ್ನು ನಿಗ್ರಹಿಸುವುದು ಬಹು ಕಠಿಣವಾದ ಕೆಲಸ. ಅನೇಕ ಪ್ರಕಾರವಾದ ಸಾಧನೆಗಳನ್ನು ಮಾಡುತ್ತಾ ಇಂದ್ರಿಯಗಳನ್ನು ನಿಗ್ರಹಿಸಲು ನಿರಂತರವೂ ಪ್ರಯತ್ನ ಮಾಡುವವನಿಗೆ ಸ್ವಾಧೀನಕ್ಕೆ ಬರುವುದು. ಇಲ್ಲೇನು ಮಾಡ್ತಾ ಇದ್ದಾರೆ ಅಂದರೆ, ಇಂದ್ರಿಯಗಳನ್ನು ನಿಗ್ರಹ ಮಾಡಬೇಕು ಅಂತ ನಿಯಮ ಇರೋದು, ಆದರೆ ಬಹುವಿಧದ ಸಾಧನೆಗಳಿದೆ ಅದಕ್ಕೆಲ್ಲ. ಇಲ್ಲಿ ಸಾಧನೆ ಮಾಡುವಂಥ ಬಹುತೇಕ ಮಂದಿ ಏನು ಮಾಡ್ತಾರೆ ಅಂದರೆ, ಇಂದ್ರಿಯಗಳನ್ನು ನಿಗ್ರಹ ಮಾಡಲಿಕ್ಕೆ ಸಾಧನೆ ಮಾಡೋದಿಲ್ಲ, ಬದಲಾಗಿ ಇಂದ್ರಿಯಗಳು ತನ್ನಷ್ಟಕ್ಕೆ ತಾನು ಎಲ್ಲ ಕೆಲಸವನ್ನು ಮಾಡ್ತಾ ಇರಬೇಕು. ಈ ಸಾಧನೆಗಳನ್ನು ಇವ್ರು ಮಾಡ್ತಾ ಅದರ ಸುಖವನ್ನು ಪಡಿಬೇಕು, ಆ ಸಾಧನಾ ಫಲವನ್ನು ಪಡಿಬೇಕು, ಇಂದ್ರಿಯಗಳು ಸುಖ ಪಡ್ತಾ ಇರಬೇಕು. ಇಂಥ ಮನಸ್ಥಿತಿಯಲ್ಲಿ ಅನೇಕ ಸಾಧಕರಿದ್ದಾರೆ. ಆದರೆ ಇಲ್ಲಿ ಕೃಷ್ಣ ಏನು ಹೇಳ್ತಾ ಇದ್ದಾನೆ, ಇಂದ್ರಿಯಗಳನ್ನು ನಿಗ್ರಹಿಸೋದು ಬಹು ಕಠಿಣ. ಇಂದ್ರಿಯಗಳನ್ನು ನಿಗ್ರಹಿಸಲು ನಿರಂತರವೂ ಪ್ರಯತ್ನ ಮಾಡುವವನಿಗೆ ಮಾತ್ರ ಇಂದ್ರಿಯ ನಿಗ್ರಹ ಆಗುತ್ತೆ. ರೇಚಕ ಪೂರಕಾದಿಗಳನ್ನು ಅಭ್ಯಸಿಸುತ್ತಾ ಯಮ ನಿಯಮಾದಿಗಳೆಂಬ ಬೇಲಿಯನ್ನು ಹಾಕಿ ನೋಡಿ ಪ್ರಾಣಾಯಾಮಕ್ಕೆ ಬಂದರು. ಸಾತ್ವಿಕ ಆಹಾರವನ್ನು ಹಿತಮಿತವಾಗಿ ತಿಂದು ಸದ್ಗುರುಗಳಿಂದ ತಿಳಿದಂಥವರಿಂದ ಈ ಕುಂಭಕ ಪ್ರಾಣಾಯಾಮವನ್ನು ಸರಿಯಾಗಿ ಅಭ್ಯಾಸ ಮಾಡಿ ಪ್ರಾಣವಾಯುವನ್ನು ಬಂಧಿಸಿ ಯಾವ ರೀತಿಯಲ್ಲಿ ಉಸಿರನ್ನ ತಗೋಬೇಕು, ಯಾವ ರೀತಿಯಲ್ಲಿ ಉಸಿರನ್ನ ಬಿಡಬೇಕು, ಬೆಳಗ್ಗೆ ಯಾವ ಮೂಗಿಂದ ಉಸಿರು ತಗೋಬೇಕು, ಸಾಯಂಕಾಲ ಯಾವ ಮೂಗಿಂದ ಉಸಿರು ತಗೋಬಿಡ್ಬೇಕು, ಇವೆಲ್ಲವನ್ನು ಗುರುಗಳಿಂದ ಚೆನ್ನಾಗಿ ತಿಳಿದು ಕುಂಭಕ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡುತ್ತಾ ಯಮ ನಿಯಮಗಳೆಂಬ ಬೇಲಿಯನ್ನು ಹಾಕಿ ಮನಸ್ಸೆಂಬ ಕಳ್ಳನನ್ನು ಪ್ರಯತ್ನದಿಂದ ಹಿಡಿಯಲೆತ್ನಿಸುವರು. ಯಾರು? ಸಾಧಕರು. ಮನಸ್ಸು ಕಳ್ಳ ಇದ್ದಂಗೆ, ಯಾವ ಟೈಮಲ್ಲಾದ್ರೂ ಕಣ್ಣು ಹಾಕ್ಬಿಡ್ತದೆ. ಅದರಿಂದ ಆ ಕಳ್ಳನ್ನು ಹಿಡಿಬೇಕಾದ್ರೆ ಪ್ರಾಣಾಯಾಮ ಒಂದರಿಂದಲೇ ಸಾಧ್ಯ, ಇನ್ಯಾರಿಂದಲೂ ಸಾಧ್ಯ ಇಲ್ಲ. ಪ್ರಾಣಾಯಾಮ ಅಭ್ಯಾಸ ಯಾರು ಮಾಡ್ತಾರೋ ಮನಸ್ಸೆಂಬ ಕಳ್ಳ ಸಿಕ್ಕಿಕೊಳ್ತಾನೆ. ಈ ಕಳ್ಳನನ್ನು ಹಿಡಿಬೇಕಾದ್ರೆ ಜೀವಬ್ರಹ್ಮೈಕ್ಯ ರಾಜಯೋಗ ಸಾರಾಮೃತ ಅನ್ನುವ ಗ್ರಂಥವನ್ನು ಶ್ರೀ ಪರಮಹಂಸ ಸಚ್ಚಿದಾನಂದ ಯೋಗೀಶ್ವರ ಗುರುಗಳು ಬಹಳ ಸುಸೂತ್ರವಾಗಿ, ಸುಲಲಿತವಾಗಿ, ಚೆನ್ನಾಗಿ ಸರಳವಾಗಿ ಬರೆದಿಟ್ಟಿದ್ದಾರೆ ಆ ಸಾಧನಾ ಕ್ರಮವನ್ನು. ಅದನ್ನೇನಾದರೂ ನೀವು ಆ ಗ್ರಂಥಗಳನ್ನ ತರಿಸ್ಕೊಂಡು ಓದಿ ತಿಳ್ಕೊಂಡು ತಿಳಿದವರಿಂದ ಚೆನ್ನಾಗಿ ಅಭ್ಯಾಸವನ್ನು ಮಾಡಿದ್ದೆ ಆದರೆ ಈ ಮನಸ್ಸನ್ನು ಹಿಡಿಬೋದು, ಭವಬಂಧನವನ್ನು ಗೆಲ್ಬೋದು. ಅನೇಕ ಜನ ಸಾಧಕರಿದ್ದಾರೆ. 9606340503. ಇನ್ನೊಂದು ಸಲ ನಂಬರ್ ಹೇಳ್ತೀನಿ, 9606340503. ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಬೆಂಗಳೂರಿನಲ್ಲಿ ಕೆಂಪಾಪುರ ಅಗ್ರಹಾರ ಬಿನ್ನಿಪೇಟೆ ರೈಲ್ವೆ ಪ್ಯಾರಲಲ್ ಹತ್ರ ಶ್ರೀ ಗುರುಗಳ ಮಠ ಇದೆ. ಅಲ್ಲಿ ನಿಮಗೆ ಗ್ರಂಥಗಳು ಸಿಗುತ್ತೆ ಮತ್ತು ನಿಮಗೆ ಈ ಸಾಧನೆಗೆ ಬೇಕಾದಂಥ ಮಾರ್ಗದರ್ಶನ ಕೂಡ ಸಿಗುತ್ತೆ. ಇದನ್ನು ಗ್ರಂಥದಲ್ಲಿ ಓದಿ ಅಭ್ಯಾಸ ಮಾಡಬಾರ್ದು, ತಿಳಿದವರಿಂದ ಗುರುಗಳಿಂದ ನೇರವಾಗಿ ಕಲಿತು ಅಭ್ಯಾಸವನ್ನು ಮಾಡಬೇಕು. ಸಾತ್ವಿಕ ಆಹಾರವನ್ನು ರೂಢಿ ಮಾಡ್ಕೊಳ್ಬೇಕು. ಆಗ ಮಾತ್ರ ಇದು ಸಾಧ್ಯ ಆಗುತ್ತೆ. ಸಾಧನೆ ಮಾಡುವ ಇಚ್ಛೆ ಇರೋರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಉಚಿತವಾಗಿ ಮಾರ್ಗದರ್ಶನ ಸಿಗುತ್ತೆ. ಈ ರೀತಿಯಲ್ಲಿ ಕೃಷ್ಣ ಯಮ ನಿಯಮಗಳೆಂಬ ಬೇಲಿಯನ್ನು ಹಾಕಿ ಮನಸ್ಸೆಂಬ ಕಳ್ಳನನ್ನು ಪ್ರಯತ್ನದಿಂದ ಹಿಡಿಯಲೆತ್ನಿಸುವರು ಯಾರು? ಸಾಧಕರು ಅಂತ ಹೇಳ್ತಾ ಇದ್ದಾನೆ. ಈ ಮನಸ್ಸು ಯಾರ ವಶಕ್ಕೂ ಬರದೆ ವಿಪರೀತವಾಗಿ ನಡೆಯುವುದು. ಮನಸ್ಸು ಅಂತಕ್ಕಂಥದ್ದು ಇದು ಸೂಕ್ಷ್ಮ ಶರೀರ, ಯಾರ ವಶಕ್ಕೂ ಬರೋದಿಲ್ಲ, ಅದು ಇಚ್ಛೆ ಬಂದಂಗೆ ನಡೀತಾ ಇರುತ್ತೆ. ಭೂತವು ಮಾಂತ್ರಿಕನನ್ನು ಹಿಡಿಯತೊಡಗಿದಂತೆ ಮಾಂತ್ರಿಕ ಏನು ಮಾಡ್ತಾನೆ, ಮಂತ್ರಶಕ್ತಿಯಿಂದ ಭೂತವನ್ನು ಹಿಡಿಯಕ್ಕೆ ಹೋಗ್ತಾನೆ. ಆದರೆ ಭೂತ ಸ್ವಲ್ಪ ಪ್ರಭಾವಶಾಲಿ, ಬಲಶಾಲಿಯಾಗಿರ್ತದೆ. ಅದು ಮಂತ್ರವಾದಿಯನ್ನೇ ಹಿಡಿತದಂತೆ. ಅಲ್ಲಿಗೆ ಮಂತ್ರವಾದಿ ಕಥೆ ಏನಾಗಬೇಡ. ಹಾಗೆ ಯುದ್ಧ ಸಿದ್ಧಿಗಳ ರೂಪವನ್ನು ಧರಿಸಿ ಇಂದ್ರಿಯಗಳನ್ನು ಸ್ಪರ್ಶಿಸುತ್ತಲೇ
ಯೋಗಿವರನ ಮನಸ್ಸು ಭ್ರಷ್ಟವಾಗುವುದು. ಯಾವಾಗ ಸಿದ್ಧಿಗಳು ಸಾಧನೆ ಮಾಡ್ತಾ ಸಿದ್ಧಿಗಳು ಬಂದ್ಬಿಡ್ತವೆ, ಆ ಸಾಧನೆಗಳು ಮಾಡುವಾಗ ಬಂದಂಥ ಸಿದ್ಧಿಗಳನ್ನು ಏನಾದರೂ ಈ ಯೋಗಿ ಜನರು ಅಂದರೆ ಯೋಗ ಸಾಧನೆ ಮಾಡ್ತಕ್ಕಂಥ ಯೋಗಿ ಏನಾದರೂ ಮನಸ್ಸು ಮಾಡಿ ಸಾಧನೆ ಸಿದ್ಧಿಗಳ ಕಡೆ ಮನಸ್ಸು ಮಾಡಿದ್ನೋ ಅವನು ಯೋಗ ಭ್ರಷ್ಟನಾಗಿ ಹೋಗ್ತಾನೆ. ಈ ಸ್ಥಿತಿ ಬರಲು ಮನಸ್ಸು ಅಭ್ಯಾಸವನ್ನೇ ಬಿಟ್ಟು ನಿಶ್ಚಿಂತವಾಗಿ ಕುಳಿತುಕೊಳ್ಳುವುದು. ಯಾವಾಗ ಸಿದ್ಧಿಗಳು ಬಂದವೋ ಸಾಧನೆ ಮಾಡೋದು ಬಿಟ್ಬಿಡ್ತಾನೆ, ಮನಸ್ಸು ನಿಶ್ಚಿಂತವಾಗಿ ಇನ್ನೇನು ಶಕ್ತಿ ಬಂದಿದೆಯಲ್ಲ ಪ್ರದರ್ಶನ ಮಾಡೋದೇ, ಹೊಗಳಿಸ್ಕೊಂಡು ಸನ್ಮಾನ ಮಾಡಿಸ್ಕೊಳ್ಳೋದೆ, ತಗೊಬಂದು ಹಳ್ಳಕ್ಕೆ ಕೆಡಗ್ಬಿಡ್ತದೆ. ಶ್ರೀರಾಮಕೃಷ್ಣ ಪರಮಹಂಸರ ಬಳಿಗೆ ಅನೇಕ ಜನ ಸಾಧಕರುಗಳು ಬರೋರಂತೆ. ರಾಮಕೃಷ್ಣ ಪರಮಹಂಸರು ನೋಡೋರು, ಈ ವ್ಯಕ್ತಿಯಲ್ಲಿ ಸಿದ್ಧಿಗಳು ಬಂದಿದೆ ಅಂತ ಗೊತ್ತಾದರೆ ಅವನ ಸಿದ್ಧಿಗಳನ್ನೆಲ್ಲ ಅಪಹರಿಸ್ಬಿಡ್ತಿದ್ರಂತೆ. ಅವರು ಅವನ್ನ ಬರಿಗೈಲಿ ಕಳಿಸಾರಂತೆ, ಹೋಗಿ ಮುಂದಕ್ಕೆ ಸಾಧನೆ ಮುಂದುವರ್ಸು ನೀನು ಅಂತ. ಅವ್ನ ಸಾಧನೆ ನಷ್ಟ ಮಾಡ್ತಿರಲಿಲ್ಲ, ಅವನಲ್ಲಿ ಬಂದಿರತಕ್ಕಂಥ ಸಿದ್ಧಿಗಳನ್ನ ಕಿತ್ಕೊಬಿಡೋರಂತೆ. ಯಾಕಂದರೆ ಇದ್ರೆ ಹಾಳಾಗುತ್ತೆ ಅಂದ್ಬಿಟ್ಟು ಅವನನ್ನು ಕಳಿಸೋರಂತೆ, ಹೋಗಿ ಸಾಧನೆ ಮಾಡು ನೀನು ಅಂತ. ಇಂಥ ಮಹಾತ್ಮರುಗಳು ಸಾಧಕರುಗಳಿಗೆ ಪರಮ ಉಪಕಾರವನ್ನು ಮಾಡ್ತಿದ್ರು. ಆದ್ದರಿಂದ ಇಂದ್ರಿಯಗಳಿಗೆ ಎಷ್ಟು ಪ್ರಬಲ ಸಾಮರ್ಥ್ಯವಿದೆ ಅಂತ ನಾವು ತಿಳ್ಕೋಬೇಕು ಅಂತ ಇಲ್ಲಿ ಅರ್ಜುನನಿಗೆ ಕೃಷ್ಣನು ಉಪದೇಶವನ್ನು ಮಾಡ್ತಾ ಇದ್ದಾನೆ. ಮುಂದುವರೆದು ಹೇಳ್ತಾರೆ, ಹೇ ಅರ್ಜುನ, ವಿಷಯದ ಇಚ್ಛೆಯನ್ನು ತೊರೆದು ಇಂದ್ರಿಯಗಳನ್ನು ವಶಪಡಿಸಿಕೊಂಡವರ ಮನಸ್ಸು ವಿಷಯ ಸುಖದ ಕಡೆಗೆ ಮರುಳಾಗದು. ಯಾರು ಮನಸ್ಸನ್ನು ಗೆದ್ದು ವಿಷಯ ಸುಖದಿಂದ ಹೊರಗೆ ಬರ್ತಾರೋ ಅವರು ಮತ್ತೆ ವಿಷಯ ಸುಖದ ಕಡೆ ಹೋಗೋದಿಲ್ಲ. ಇಂತಹ ಶೂರನೇ ಯೋಗಕ್ಕೆ ಪಾತ್ರನು. ಎಲ್ಲರೂ ಯೋಗ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಂದ್ರಿಯಗಳನ್ನು ಗೆಲ್ಲಬೇಕು, ನಾಲಿಗೆ ಚಪಲನ್ನು ಗೆಲ್ಲಬೇಕು, ಅವನು ಮಾತ್ರ ಯೋಗಕ್ಕೆ ಅರ್ಹನಾಗ್ತಾನೆ. ಆತನು ಆತ್ಮಬೋಧೆಯುಳ್ಳವನಾಗಿ ನಿರಂತರವು ಯೋಗನಿಷ್ಠೆಯನ್ನು ಮರೆಯದೆ ಸದಾ ನನ್ನನ್ನು ಧ್ಯಾನಿಸುವನು. ಪರಮಾತ್ಮನ ಧ್ಯಾನದ, ಪರಮಾತ್ಮನ ಚಿಂತನೆ, ಪರಮಾತ್ಮನ ವಿಚಾರ, ಪರಮಾತ್ಮನ ಕಥಾ ಸಂಕಲನ ಅದರಲ್ಲೇ ಕಾಲ ಕಳೀತಾನೆ. ಅವನಿಗೆ ಬೇರೆ ಏನೂ ಬೇಕಾಗಿರೋದಿಲ್ಲ. ಹೊರಗಿನ ಶಬ್ದಾದಿ ವಿಷಯಗಳನ್ನು ತೊರೆದಿದ್ದರೂ ಮನಸ್ಸಿನಲ್ಲಿ ವಿಷಯ ವಾಸನೆ ಇದ್ದರೆ ಆತನು ಸಂಸಾರ ಚಕ್ರವನ್ನು ದಾಟುವುದು ಕಷ್ಟ. ಹೊರಗೆ ಶಬ್ದಾದಿ ವಿಷಯಗಳನ್ನ ಎಲ್ಲ ಸುಖಗಳನ್ನ ತೊರೆದು ಬಿಟ್ಟಿರ್ತಾನೆ, ಆದರೆ ಒಳಗೆ ಮಾತ್ರ ಅದೇ ವಿಷಯ ಸುಖದ ಚಿಂತನೆ ಇರ್ತದೆ. ಈ ಬೆಕ್ಕು ಮುದಿಯಾದ ಮೇಲೆ ಬೇಟೆ ಮಾಡಲಿಕ್ಕೆ ಸಾಧ್ಯ ಆಗದೆ ಇದ್ದಾಗ ಏನು ಮಾಡುತ್ತೆ, ಏನೂ ಕೈಲಾಗದೆ ಇದ್ದಂಗೆ ತಪಸ್ವಿ ಅಂತ ಕೂತ್ಕೊಬಿಟ್ಟಿರ್ತದೆ. ಚಿಕ್ಕದ್ರಲ್ಲೇ ನಾವೆಲ್ಲ ಕೇಳಿದ ಕತೆ. ಆದರೆ ಮನಸ್ಸಿನಲ್ಲಿ ಇಲಿದೇ ಧ್ಯಾನ, ನನ್ನ ಹತ್ರಕ್ಕೆ ಬರಲಿ ಹಿಡಿದು ತಿಂದುಬಿಡೋಣ ಅಂತ. ಆ ರೀತಿಯಲ್ಲಿ ಮನಸ್ಸಿನಲ್ಲಿ ವಿಷಯದ ಇಚ್ಛೆ ಇತ್ತು, ಹೊರಗೆ ಮಾತ್ರ ಅವನು ತೊರೆದವನಂತ ಕಂಡ್ರೆ ಅದು ಏನೂ ಪ್ರಯೋಜನ ಇಲ್ಲ. ಸಂಸಾರ ಚಕ್ರವನ್ನು ದಾಟುವುದು ಕಷ್ಟ, ಮತ್ತೆ ಸಂಸಾರದಲ್ಲೇ ಬೀಳಬೇಕಾಗುತ್ತೆ. ಒಂದು ಬಿಂದು ಮಾತ್ರ ವಿಷವನ್ನು ಸೇವಿಸಿದರೂ ಅದು ದೇಹದಲ್ಲಿ ಸೇರಿದ ಕ್ಷಣ ರೋಮ ಶಕ್ತಿಗಳಲ್ಲೆಲ್ಲ ವ್ಯಾಪಿಸಿ ಪ್ರಾಣಹರಣ ಮಾಡುವಂತೆ ವಿಷಯೇಚ್ಛೆಯು ಸ್ವಲ್ಪವಾದರೂ ವ್ಯಾಪಿಸಿ ತೊಂದರೆ ಪಡಿಸುತ್ತಾ ವಿವೇಕವನ್ನು ನಾಶಪಡಿಸುವುದು. ಏನು ಹೇಳ್ತಾ ಇದ್ದಾನೆ ಕೃಷ್ಣ ಇಲ್ಲಿ? ಸ್ವಲ್ಪ ಒಂದು ತೊಟ್ಟು ವಿಷ ಇದ್ರೂ, ಒಂದು ಬಿಂದು ಮಾತ್ರ ವಿಷ ಇದ್ರೂ ಕೂಡ ದೇಹವನ್ನು ಸೇರಿದ ಕ್ಷಣ ಅದು ರೋಮದ ಎಲ್ಲ ಶಕ್ತಿಗಳನ್ನು ಕುಂದಿಸಿ ಎಲ್ಲ ಕಡೆ ವ್ಯಾಪಿಸಿ ಪ್ರಾಣವನ್ನು ತೆಗೆದುಬಿಡ್ತದೆ. ಆ ರೀತಿಯಲ್ಲಿ ಸ್ವಲ್ಪವಾದರೂ ವಿಷಯದ ಇಚ್ಛೆ ಕಿಂಚಿತ್ತು ಉಳಿದಿತ್ತು ಅಂದ್ರೂ ಕೂಡ ಏನಾಗುತ್ತೆ, ಅದು ನಮ್ಮನ್ನು ವಿವೇಕವನ್ನು ನಾಶಪಡಿಸಿಬಿಡ್ತದೆ. ಅಷ್ಟು ಬಲವತ್ತರವಾದದ್ದು ವಿಷಯದ ಚಿಂತನೆ, ವಿಷಯದ ವಾಸನೆ. ಮನಸ್ಸಿನಲ್ಲಿ ವಿಷಯಗಳ ನೆನಪು ಸ್ವಲ್ಪ ಬಂದರೂ ಸಾಕು, ವೈರಾಗ್ಯವಂತನಾದವನನ್ನೂ ಸಹ ವಿಷಯಗಳ ಸಂಘದಲ್ಲಿರುವಂತೆ ಮಾಡುವುದು. ವಿಶ್ವಾಮಿತ್ರರು ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾಯಿದ್ರು. ಅವರು ಎಚ್ಚರಗೊಂಡಾಗ ಏನಾದರೂ ಸ್ವಲ್ಪ ದೇಹ ಸುಖದ ಕಡೆ ಮನಸ್ಸು ಕೊಟ್ಟರೆ ಮತ್ತೆ ಅವರು ರಂಬೆಯೊಡನೆ, ಮೇನಕೆಯೊಡನೆ 100 ವರ್ಷಗಳ ಕಾಲ ಸಂಸಾರ ಮಾಡಿದ್ದು ಉಂಟು. ಅವರ ಕಥೆಗಳೆಲ್ಲ ನಾವು ಕೇಳಿರ್ತೀವಿ. ಮತ್ತೆ ಅವರು ಅದರಲ್ಲಿ ವಿರಕ್ತಿಯನ್ನು ಹೊಂದಿ ಸಾಧನೆ ಮಾಡಿದ್ದು ಉಂಟು. ಈ ರೀತಿಯಲ್ಲಿ ಕಿಂಚಿತ್ತು ನಾವು ವಾಲಿದ್ದೆ ಆದರೆ ಅದು ನಮ್ಮನ್ನು ಸಂಸಾರದಲ್ಲಿ ತಂದು ಸಿಕ್ಕಿಸ್ಬಿಡ್ತದೆ. ವಿಷಯ ಸುಖಗಳು, ವಿಷಯ ವಾಸನೆಗಳು ಅಷ್ಟು ಕೆಟ್ಟದು. ಈ ರೀತಿ ಮನಸ್ಸಿನಲ್ಲಿ ಕಾಮವು ಜನಿಸುತ್ತಲೇ ಅವಿಚಾರದ ಬಲದಿಂದ ಕ್ರೋಧವು ಜನಿಸುವುದು. ಯಾವಾಗ ವಿಷಯ ಸುಖದ ವಿಚಾರ ಜಾಸ್ತಿ ಆಗುತ್ತೋ ಆಗ ನಮಗೇನಾಗುತ್ತೆ, ವಿಷಯಗಳ ಸಂಘದಲ್ಲಿರುವಂತೆ ಮಾಡುವುದು. ಈ ರೀತಿ ಮನಸ್ಸಿನಲ್ಲಿ ಕಾಮವು ಜನಿಸುತ್ತಲೇ, ಕಾಮ ಅಂದರೆ ಬಯಕೆ ಜನಿಸುತ್ತಲೇ ಏನಾಗುತ್ತೆ,
ಅವಿಚಾರದಿಂದ, ವಿಚಾರವಿಲ್ಲದೆ ಅವಿಚಾರದ ಬಲದಿಂದ ಕ್ರೋಧವು ಜನಿಸುವುದು. ಕಾಮ ಮತ್ತು ಕ್ರೋಧ ಉತ್ಪತ್ತಿ ಆಯಿತು ಯಾವುದರಿಂದ? ವಿಷಯ ಸುಖದಿಂದ. ಕ್ರೋಧದಿಂದ ಮೋಹವು ಜನಿಸಿ ಜ್ಞಾನವು ನಷ್ಟವಾಗುವುದು. ಯಾವಾಗ ಕ್ರೋಧ ಆವರಿಸ್ಕೊಳ್ತೋ, ಮೋಹ ತನ್ನಿಂದ ತಾನೇ ಜೊತೆಯಲ್ಲೇ ಬಂತು, ಜ್ಞಾನ ನಷ್ಟವಾಯಿತು. ಗಾಳಿ ಬೀಸಲು ದೀಪವು ಆರುವಂತೆ, ಸೂರ್ಯನು ಮುಳುಗುತ್ತಲೇ ಕತ್ತಲು ಬರುವಂತೆ, ಸಾಧಕನಲ್ಲಿ ಅಜ್ಞಾನವು ಬಲವಾಗುತ್ತಲೇ ಕುರುಡನಂತೆ ವಿಧಿ ನಿಷೇಧಗಳನ್ನು ತೊರೆದು ಸಂಚರಿಸುವನು. ಯಾವಾಗ ಈ ಕಾಮಕ್ರೋಧಾದಿಗಳು ಸೇರಿಕೊಂಡು ಮೋಹನು ಜೊತೆಗೆ ಸೇರ್ಕೊಳ್ತು, ಸಾಧಕನಾದವನು ಕತ್ತಲು, ಸೂರ್ಯನು ಮರೆಯಾದಾಗ ಕತ್ತಲು ಆವರಿಸುವಂತೆ ಇವನು ಅಜ್ಞಾನದಲ್ಲಿ ಹೋಗಿ ಬೀಳ್ತಾನೆ. ಹುಟ್ಟು ಕುರುಡನು ಓಡತೊಡಗಿದರೆ ದಾರಿಯಲ್ಲಿ ಏನೂ ಕಾಣದೆ ಎಡವಿ ಬೀಳುವಂತೆ ಬುದ್ಧಿ ಭ್ರಂಶವಾಗುತ್ತಲೇ ಸಂದಿಗ್ಧಾವಸ್ಥೆಯಲ್ಲಿ ಮುಳುಗಿ ಸ್ವಾತ್ಮಜ್ಞಾನವನ್ನು ನಾಶಪಡಿಸಿಕೊಳ್ಳುವನು. ಪ್ರಾಣವಿಲ್ಲದ ಶ್ರವದಿಂದ ಪ್ರಯೋಜನವೇನು? ಹೀಗೆಯೇ ಸ್ವಾತ್ಮಜ್ಞಾನವನ್ನು ಕಳೆದುಕೊಂಡವನು ಶವದಂತಲ್ಲವೇ? ಕಟ್ಟಿಗೆಯ ರಾಶಿಗೆ ಒಂದು ಕಿಡಿ ಬೆಂಕಿ ಬಿದ್ದರೂ ಸಾಕು, ವ್ಯಾಪಿಸುತ್ತ ಕಡೆಯಲ್ಲಿ ಜಗತ್ತನ್ನೆಲ್ಲ ಸುಡತೊಡಗುವಂತೆ ಮನಸ್ಸಿನಲ್ಲಿ ವಿಷಯಗಳ ಚಿಂತನೆಯು ಕಿಂಚಿತ್ತು ಬೇರೂರಿದರೂ ಅದರಿಂದಲೇ ಮನುಷ್ಯನು ಅಧಃಪತನವಾಗುತ್ತಾನೆ. ಕಿಂಚಿತ್ತು ನಮಗೆ ವಿಷಯ ಸುಖದ ಚಿಂತನೆ ಇತ್ತು ಅಂದರೂ ಕೂಡ ಆತ್ಮಜ್ಞಾನ ಲಭ್ಯವಾಗುವುದೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಮತ್ತು ಎಲ್ಲ ಸುಖಗಳನ್ನು ಅನುಭವಿಸ್ಕೊಂಡು ಇಂದ್ರಿಯ ಸುಖಗಳನ್ನು ವಿಷಯ ಇಚ್ಛೆಗಳಲ್ಲೇ ಮುಳುಗ್ತಾ ಇರುವ ನಾವು ಆತ್ಮಜ್ಞಾನದ ಮಾತಾಡ್ತೀವಲ್ಲ, ಅದು ಅನುಭವದ ಮಾತಾಗಿರೋದಿಲ್ಲ. ಕೇವಲ ಹೇಳಿದ ಕೇಳಿದ ಮಾತಾಗಿರ್ತವೆ, ಓದಿದ ಮಾತಾಗಿರ್ತವೆ. ಅದರಿಂದ ಇಲ್ಲಿ ಅನುಭವದ ಮಾತನ್ನು ಆಡಬೇಕಾದ್ರೆ ಆತ್ಮಜ್ಞಾನವನ್ನು ಸಂಪಾದಿಸಬೇಕು, ಸಾಧನೆಯನ್ನು ಮಾಡಬೇಕು. ಸಾಧನೆ ಮಾಡದೆ ಮಾತಾಡಿದ್ರೆ ಅದು ಜ್ಞಾನವಾಗೋದಿಲ್ಲ. ಅದು ಹೇಳಿಕೊಟ್ಟ ಮಾತು ಕಟ್ಟಿಕೊಟ್ಟ ಬುತ್ತಿಯಂತೆ ಆಗುತ್ತೆ. ಮುಂದಿನ ವಿಚಾರವನ್ನು ಏನಿದೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.